ಸ್ನೇಹಿತರೆ, ನಿಜಕ್ಕೂ ಕೂಡ ಸದ್ಯ ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ಒಂದ್ಸರಿ ಸೂಕ್ಷ್ಮವಾಗಿ ಗಮನ ಕೊಡೋದಾದ್ರೆ ಡಿ ಕೆ ಶಿವಕುಮಾರ್ ಇರಲಾರ್ದ್ರೆ ಇಡುವೆ ಬಿಟ್ಕೊಂಡ್ರ ಅನ್ನುವ ಒಂದು ಭಾವನೆ ಎಲ್ಲರಿಗೂ ಕೂಡ ಬರ್ತಾ ಇದೆ. ಇವರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಗೆದ್ದು ನಿಜಕ್ಕೂ ಕೂಡ ರಿಯಲ್ ಮ್ಯಾಚಲ್ಲಿ ಸೋಲನ್ನು ಕಂಡ್ರ ಅನ್ನುವ ಒಂದು ಜಿಜ್ಞಾಸೆ ಕೂಡ ಎಲ್ಲರಲ್ಲೂ ಕೂಡ ಬಂದಿರತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಎಡವಿದ್ದಲ್ಲಿ, ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಯಿಂದ ಇನ್ನೂ ಕೂಡ ದೂರವಾಗಿದ್ದಾರೆ ಅನ್ನುವ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಉಟ್ಕೊಂಡಿರೋದು ಸಹಜ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಯಿಂದ ದೂರ ಆಗೋದಕ್ಕಿರತಕ್ಕಂಥ ಕಾರಣಗಳೇನು, ಡಿ ಕೆ ಶಿವಕುಮಾರ್ ಯಾವೆಲ್ಲ ವಿಚಾರದಲ್ಲಿ ಎಡವಟ್ಟನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಗಾದಿಯಿಂದ ದೂರ ಆಗ್ತಾ ಇದ್ದಾರೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಅತಿಯಾದ ಮಹತ್ವಾಕಾಂಕ್ಷೆಯನ್ನು ತೋರಿಸ್ತಾ ಇರೋದ್ರಿಂದ ಅವರು ಸಿ ಎಂ ಸ್ಥಾನಕ್ಕೆ ಹತ್ತೋದಕ್ಕೆ ಸೊಗಸಾದಂತಹ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳೋ ಬದಲು ತಾವೇ ನಂಬಿಕೆ ಕಳ್ಕೊಳ್ತಕ್ಕಂಥ ರಾಜಕೀಯ ತಪ್ಪುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಶಕ್ತಿಯ ಹೋರಾಟದಲ್ಲಿ ತಾಳ್ಮೆಯ ಕೊರತೆ ಹಾಗೂ ಅನಾವಶ್ಯಕ ಆತುರ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗ್ತಾ ಇದೆ ಅನ್ನುವ ಒಂದು ಚರ್ಚೆಗಳು ಈಗ ನಡೀತಿದ್ದಾವೆ. ಯಾಕಂದರೆ ರಾಜ್ಯದಲ್ಲಿ ಮತ್ತೆ ಅಧಿಕಾರದ ಹಂಚಿಕೆ ವಿಚಾರ ಚರ್ಚೆ ಆಗ್ತಾ ಇದೆ. ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಪಟ್ಟರೆ, ಇನ್ನೊಂದು ಕಡೆ ತಾನು ಮುಖ್ಯಮಂತ್ರಿ ಆಗಬೇಕು, ಅಧಿಕಾರವನ್ನು ಪಡೆದುಕೊಳ್ಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯೊಂದಿಗೆ ಡಿ ಕೆ ಶಿವಕುಮಾರ್ ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಹೋರಾಟದಲ್ಲಿ ಚತುರ ರಾಜಕಾರಣಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕೈ ಈ ಸಲವೂ ಕೂಡ ಮೇಲಾಗಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಕುರ್ಚಿ ಒಪ್ಪಂದದ ಜಗಳ ಈಗೇನು ಹೊಸ್ತಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದಂಥ ಒಂದು ಅಂಶವನ್ನೇ ಮರೆತುಬಿಟ್ಟು ಸಂಪೂರ್ಣವಾಗಿ ತಮ್ಮ ಹೈಕಮಾಂಡ್ನ ನಾಯಕರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ತಪ್ಪು ಅಂದರೆ ತಪ್ಪಾಗೋದಿಲ್ಲ. ಒಂದು ಕಡೆ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಬೇಕಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅದರ ಕಡೆಯ ಗಮನವನ್ನೇ ಬಿಟ್ಟಿರ್ತಕ್ಕಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಯಿಂದ ದೂರ ಹೋಗೋದಕ್ಕೆ ಪ್ರಮುಖ ಕಾರಣ ಎನ್ನುವ ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಇದೇ ಒಂದು ಅಂಶವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಕಾಂಗ್ರೆಸ್ನ 138ಕ್ಕೂ ಹೆಚ್ಚು ಶಾಸಕರ ಒಂದು ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಪ್ರಬಲರಾಗಿ ಹೊರಹೊಮ್ಮೋಗೋದಕ್ಕೆ ಪ್ರಮುಖ ಕಾರಣ ಅಂದರೆ ತಪ್ಪಾಗೋದಿಲ್ಲ. ಶಾಸಕರ ವಿಶ್ವಾಸವನ್ನು ಪಡೆಯೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕಾಗಿದ್ದಂತಹ ಡಿ ಕೆ ಶಿವಕುಮಾರ್ ಮೊನ್ನೆ ಬಹುದೊಡ್ಡ ಒಂದು ಎಡವಟ್ಟನ್ನು ಮಾಡಿಕೊಂಡ್ರು. ಅದೇನು, ಡಿ ಕೆ ಶಿವಕುಮಾರ್ ಅಮೆರಿಕ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ 35ಕ್ಕೂ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಹಾಗೂ 7ಕ್ಕೂ ಹೆಚ್ಚು ಸಚಿವರು, ಅದೇ ರೀತಿ ಸ್ವತಃ ಮುಖ್ಯಮಂತ್ರಿ ಒಂದು ಸಭೆಯನ್ನು ಡಿನ್ನರ್ ಮೀಟಿಂಗನ್ನು ಮಾಡೋದ್ರ ಮೂಲಕ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದರು. ಅದಾದ ನಂತರ ಮತ್ತೊಮ್ಮೆ ದಲಿತ ನಾಯಕರು ಒಂದು ಸಭೆಯನ್ನು ಸೇರಬೇಕು ಅನ್ನುವ ನಿರ್ಧಾರ ಆಗಿತ್ತು. ಅದು ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ. ಈ ಒಂದು ಮೀಟಿಂಗಿಗೆ ತಮ್ಮ ಹೈಕಮಾಂಡ್ ನಾಯಕರಿಂದ ಒತ್ತಡವನ್ನು ಹಾಕ್ಸೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಯಾವಾಗ ಈ ಒಂದು ಸಭೆಗೆ ಬ್ರೇಕ್ ಹಾಕೋದ್ರಲ್ಲಿ ಯಶಸ್ವಿಯಾದರೂ, ಅದಾದ ನಂತರ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಜಿ ಪರಮೇಶ್ವರ್ ಈಗ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ನ ಒಂದು ಮುಖ್ಯಮಂತ್ರಿ ಗಾದಿಗೆ ಇರ್ತಕ್ಕಂಥ ಬಹುದೊಡ್ಡ ಮುಳ್ಳಾಗಿ ಪರಿಣಮಿಸಿರೋದಂತೂ ಸುಳ್ಳಲ್ಲ. ಯಾವಾಗ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಏರ್ಪಾಡಾಗಿದ್ದಂತಹ ಇನ್ನೊಂದು ಸುತ್ತಿನ ಮೀಟಿಂಗು ಕ್ಯಾನ್ಸಲ್ ಆಯಿತೋ, ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರ ಮೇಲೆ ಈ ಒಂದು ಒತ್ತಡವನ್ನು ತಂದು ಆ ಒಂದು ಮೀಟಿಂಗನ್ನು ಕ್ಯಾನ್ಸಲ್ ಮಾಡೋದ್ರಲ್ಲಿ ಸಕ್ಸಸ್ ಆದರೂ, ಅದಾದ ನಂತರ ಈ ಒಂದು ಸಭೆ ರದ್ದಾಯಿತು. ಆದರೆ ಇದರಿಂದ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಪಡ್ಕೊಂಡಿದ್ದೇನು? ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಇದರಿಂದ ಲಾಭ ಆಗಲಿಲ್ಲ. ಬದಲಾಗಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆಲವೊಂದು ದಲಿತ ಸಮುದಾಯದ ಪ್ರಮುಖ ಕಾಂಗ್ರೆಸ್ನ ನಾಯಕರು ಇದೀಗ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು. ಈ ಪರಮೇಶ್ವರ್ ಅವರ ಮನೆಯಲ್ಲಿ ಏರ್ಪಾಡಾಗಿದ್ದಂತಹ ಮೀಟಿಂಗನ್ನು ರದ್ದುಗೊಳಿಸೋದ್ರಲ್ಲಿ ಯಶಸ್ವಿಯಾದಂತಹ ಡಿ ಕೆ ಶಿವಕುಮಾರ್ಗೆ ಅದರಿಂದ ಆಗಿದ್ದಂತಹ ಲಾಭಕ್ಕಿಂತ ನಷ್ಟವೇ ಜಾಸ್ತಿ.
ಈ ಮೀಟಿಂಗನ್ನು ಯಾವಾಗ ಡಿ ಕೆ ಶಿವಕುಮಾರ್ ರದ್ದು ಮಾಡ್ತಾರೋ ಅದಾದ ನಂತರ ಇವರು ಒಂದು ರೀತಿ ದಲಿತರ ವಿರೋಧಿ ಅನ್ನುವ ಪಟ್ಟವನ್ನು ಕಟ್ಕೊಳ್ತಕ್ಕಂಥ ಅಪಾಯ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಂದು ಒದಗಿದೆ ಅಂದರೆ ತಪ್ಪಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಈ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಏರ್ಪಾಡಾದಂತಹ ಒಂದು ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದರೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ನ ವಿರುದ್ಧವೇ ತಿರುಗಿ ಬಿದ್ದಿರ್ತಕ್ಕಂಥ ರಾಜ್ಯದ ಪ್ರಮುಖ ದಲಿತ ನಾಯಕರು, ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಕೂಡ ಇದೀಗ ನಾವು ಈ ಸಭೆಯನ್ನು ಮಾಡೇ ತೀರ್ತೀವಿ ಅನ್ನುವ ಒಂದು ರೀತಿಯ ಛಲಕ್ಕೆ ಬಂದಿರತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಬಹುದೊಡ್ಡ ಹಿನ್ನಡೆಯನ್ನು ತರಬಹುದು ಅನ್ನುವ ಮಾತುಗಳು ಕೇಳಿ ಬರ್ತದೆ. ಇನ್ನೊಂದು ಕಡೆ ಅತ್ಯಂತ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪ್ರಬಲ ವಿರೋಧಿ ಎಂದೇ ಇಲ್ಲಿವರೆಗೂ ಕೂಡ ಗುರುತಿಸಿಕೊಂಡಿದ್ದಂತಹ ಜಿ ಪರಮೇಶ್ವರ್ನ ಇದೀಗ ಸಿದ್ದರಾಮಯ್ಯನವರ ಬಳಿ ಹೋಗಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆಗಿದ್ದು ಕೂಡ ಇದೇ ಡಿ ಕೆ ಶಿವಕುಮಾರ್ ಅಂದರೆ ತಪ್ಪಾಗೋದಿಲ್ಲ. 2013ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಜಿ ಪರಮೇಶ್ವರ್ ಅವರ ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ ಅನ್ನುವ ಅಂಶವನ್ನು ಇಟ್ಕೊಂಡು ಜಿ ಪರಮೇಶ್ವರ್ ಇದುವರೆಗೂ ಕೂಡ ಸಿದ್ದರಾಮಯ್ಯನವರನ್ನ ವಿರೋಧಿಸ್ಕೊಳ್ತಾನೆ ಬಂದಿದ್ದರು. ಆದರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆದ ನಂತರ ಪರಮೇಶ್ವರ್ ಅವರ ಮನೆಯಲ್ಲೂ ಕೂಡ ಒಂದು ಮೀಟಿಂಗ್ ಆಗಬೇಕು ಅನ್ನುವ ತೀರ್ಮಾನ ಮಾಡಿದ್ರು. ಆ ಮೀಟಿಂಗಿಗೆ ಹೈಕಮಾಂಡ್ನ ಮೂಲಕ ಯಾವಾಗ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕ್ಸಿದ್ರು, ಆಗ ಸಂಪೂರ್ಣವಾಗಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಾಗೂ ಸಿದ್ದರಾಮಯ್ಯ ವಿರೋಧಿ ಎಂದೇ ಗುರುತಿಸಿಕೊಂಡಿದ್ದಂತಹ ಜಿ ಪರಮೇಶ್ವರ್ ಇದೀಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ತೆಗೆದುಕೊಂಡಂತಹ ಬಹುದೊಡ್ಡ ತಪ್ಪಿನ ನಿರ್ಧಾರ ಅಂದರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ತಪ್ಪುಗಳನ್ನ ಪದೇ ಪದೇ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರು ಕೂಡ 2013ರ ಇಸ್ವಿಯಲ್ಲಿರ್ಬೋದು, 2023ರ ಇಸ್ವಿಯಲ್ಲಿರ್ಬೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಒಂದೇ ಒಂದು ಮಾತು ಹೇಳ್ತಿದ್ರು, ಈ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರ ಪೈಕಿ ಹೆಚ್ಚಿನ ಶಾಸಕರು ಯಾವ ನಾಯಕನ ಪರವಾಗಿ ಒಲವನ್ನು ತೋರಿಸ್ತಾರೋ ಆ ನಾಯಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತನ್ನು ಹೇಳ್ತಿದ್ರು. ಅದರ ಪ್ರಕಾರ 2 ಬಾರಿಯೂ ಕೂಡ ಕಾಂಗ್ರೆಸ್ನಲ್ಲಿ ಗೆದ್ದಂತಹ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ಒಲವನ್ನು ತೋರಿಸಿ ಸಿದ್ದರಾಮಯ್ಯ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಇದೇ ಸಂದರ್ಭದಲ್ಲಿ ಅನೇಕ ಒಂದು ತತ್ವಗಳನ್ನು ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ಕನಿಷ್ಠ ಜ್ಞಾನವನ್ನು ಕೂಡ ಉಪಯೋಗಿಸದೆ ಶಾಸಕರ ವಿಶ್ವಾಸವನ್ನು ಪಡಿಬೇಕು ಅನ್ನುವ ಒಂದು ಸಾಮಾನ್ಯ ಜ್ಞಾನವನ್ನು ಕೂಡ ತಮ್ಮ ಮೈಂಡಲ್ಲಿ ಇಟ್ಕೊಳ್ಳದೆ ಪದೇ ಪದೇ ಹೈಕಮಾಂಡ್ನ ಮೇಲೆ ಸಂಪೂರ್ಣ ಒಂದು ಡಿಪೆಂಡ್ ಆಗಿರ್ತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಗಾದಿಯಿಂದ ದೂರ ಇಡೋದಕ್ಕೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದಾಗಿದೆ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂದರೆ ಡಿ ಕೆ ಶಿವಕುಮಾರ್ ಮಾಡಲೇಬೇಕಾಗಿರ್ತಕ್ಕಂಥ ಮೊದಲ ಕೆಲಸ ಕಾಂಗ್ರೆಸ್ನಲ್ಲಿರ್ತಕ್ಕಂಥ 138 ಶಾಸಕರ ಪೈಕಿ ಹೆಚ್ಚಿನ ಶಾಸಕರನ್ನ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಇದ್ರ ಕಡೆ ಗಮನನೇ ಕೊಡದೇ ಇರತಕ್ಕಂಥದ್ದು ಕೂಡ ಪದೇ ಪದೇ ಡಿ ಕೆ ಶಿವಕುಮಾರ್ ವೇದಿಕೆಗಳಲ್ಲಿ ಒಂದು ಮಹಾಭಾರತದ ಕಥೆ ಹೇಳ್ತಾರೆ. ಪ್ರತಿಯೊಂದು ವೇದಿಕೆಗಳಲ್ಲಿ ಸಾಮಾನ್ಯ ಡಿ ಕೆ ಶಿವಕುಮಾರ್ ಒಂದು ಮಹಾಭಾರತದ ಒಂದು ಕಥೆ ಹೇಳ್ತಾನೆ. ಧರ್ಮರಾಯನ ಧರ್ಮ, ಭೀಮನ ಶಕ್ತಿ, ಅರ್ಜುನನ ಶೌರ್ಯ, ಕೃಷ್ಣನ ತಂತ್ರ, ವಿದುರನ ಬುದ್ಧಿ, ಈ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಅಷ್ಟೆಲ್ಲ ಹೇಳೋ ಅಥವಾ ಅಷ್ಟೆಲ್ಲ ಗೊತ್ತಿರೋ ಡಿ ಕೆ ಶಿವಕುಮಾರ್ ಇದ್ದಕ್ಕೂ ಮೊದಲು ಬೇರೆ ಬೇರೆ ರಾಜ್ಯರ ಸೈನಿಕರ ವಿಶ್ವಾಸವನ್ನು ಪಡಿಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ರಾಜಕೀಯ ಹಿನ್ನಡೆಯನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರ ಈ ರೀತಿಯ ಒಂದು ನೆಗ್ಲೆಕ್ಟು ಅಥವಾ ತನ್ನ ಶಾಸಕರ ಬಗ್ಗೆ ಇರ್ತಕ್ಕಂಥ ಒಂದು ರೀತಿಯ ಅಸಹನೆಯೇ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ರಾಜಕೀಯವಾಗಿ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಇದೇ ಕಾರಣಕ್ಕೆ ಎಂ.ಬಿ. ಪಾಟೀಲ್, ಕೆ.ಎನ್. ರಾಜಣ್ಣ ಹಾಗೂ ಜಿ ಪರಮೇಶ್ವರ್ ಇಲ್ಲಿವರೆಗೂ ಕೂಡ ತಟಸ್ಥ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಈಗ ನೇರವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿದ್ದು ಬಹಿರಂಗವಾಗಿಯೇ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಒಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಒಂದು ಯುದ್ಧದಲ್ಲಿ ಸಿದ್ದರಾಮಯ್ಯನವರ ಚಾಣಕ್ಯತನ, ಅವರ ರಾಜಕೀಯ ಅನುಭವ ಗೆದ್ದಿದೆ ಅಂದರೆ ತಪ್ಪಾಗೋದಿಲ್ಲ. ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆತುರತೆ, ಅವರ ಒಂದು ತಪ್ಪು ನಿರ್ಧಾರಗಳು ಕೂಡ ಸೋತಿದ್ದಾವೆ ಅಂದರೆ ತಪ್ಪಾಗೋದಿಲ್ಲ. ಈ ಒಂದು ವಿಚಾರವನ್ನು ಗಮನಿಸಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಮೂಲಕ ಇಲ್ಲಿ ದಲಿತ ನಾಯಕರ ಒಂದು ಮೀಟಿಂಗಿಗೆ ಬ್ರೇಕ್ ಹಾಕ್ಸೋದ್ರ ಮೂಲಕ ಒಂದು ರೀತಿ ಗೆದ್ದು ಬೀಗಿದ್ದ ಅನುಭವ ಬಂದರೂ ಕೂಡ ಆ ಮೂಲಕ ಸಿದ್ದರಾಮಯ್ಯ ವಿರೋಧಿಗಳನ್ನು ಸಿದ್ದರಾಮಯ್ಯ ಬಣಕ್ಕೆ ಕಳಿಸೋದ್ರಲ್ಲಿ ಒಂದು ರೀತಿಯ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಮೂಲಕ ಪ್ರಾಕ್ಟೀಸ್ ಮ್ಯಾಚಲ್ಲಿ ಗೆದ್ದಂತಹ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ನಿಜವಾದಂತಹ ಒಂದು ಪಂದ್ಯದಲ್ಲಿ ಸೋಲನ್ನು ಕಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಮಾಡ್ತಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕಾ,
ಅಥವಾ ಹೈಕಮಾಂಡ್ನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಮಾಡುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.